ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನದ ಪುನರ್ರಚನೆಯ ಒಂದು ಸಾಕಷ್ಟು ತೆರೆಮರೆಯ ಕಸರತ್ತುಗಳು ಈಗಾಗಲೇ ನಡೀತಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೇನು ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಗೆ ಸಂಬಂಧಪಟ್ಟಂಥ ಶಾಸಕರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಬಿ ನಾಗೇಂದ್ರ ಅವರನ್ನು ಏನು ಪುನಃ ಮತ್ತೆ ಸಚಿವ ಸ್ಥಾನ ಕೊಡಬೇಕು, ಅವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸರ್ಕಾರ ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆಗೆ ವಾಲ್ಮೀಕಿ ಸಮುದಾಯದ ಮುಖಂಡರು ಏನು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂತಂದರೆ ಬಿ ನಾಗೇಂದ್ರ ಅವರು ವಾಲ್ಮೀಕಿ ಸಮುದಾಯದ ಒಂದು ಮೀಸಲಾತಿ ಅಡಿಯಲ್ಲಿ ಗೆದ್ದು ಬಂದು ಶಾಸಕರಾಗಿ ಸಚಿವರಾಗಿರುವಂಥವರು. ಅಂಥವರು ಏನು ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ಉಳಿಸಿಕೊಳ್ಳಲು ಆಗಲಿಲ್ಲ, ಅದನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಅವರು ಮುಂದಾಗಲಿಲ್ಲ. ಅದನ್ನು ಬೇರೇನು ಅನಧಿಕೃತ ಅಕೌಂಟ್ಗಳ ಮೂಲಕ ಬ್ಯಾಂಕ್ ಮೂಲಕ ಅದನ್ನು ಡ್ರಾ ಮಾಡಿಕೊಂಡು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಅವರಿಂದ ಅನ್ಯಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಏನು ಮತ್ತೆ ಪುನಃ ಸಚಿವ ಸ್ಥಾನಕ್ಕೆ ಸೇರಿಸ್ಕೊಳ್ಬಾರ್ದು, ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು, ಅವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧ ಕೇಳಿ ಬರ್ತಿರುವಂಥದ್ದು. ಇನ್ನು ಅವರನ್ನು ಸಚಿವ ಸ್ಥಾನದಿಂದ ಹೊರಗಡೆಗಿಟ್ಟು ಈಗಾಗಲೇ ಸಾಕಷ್ಟು ಕೆಲಸ ಮಾಡಿರುವಂತಹ ಅಂದರೆ ವಾಲ್ಮೀಕಿ ಸಮುದಾಯದವರ ಸಾಕಷ್ಟು ಜನ ಶಾಸಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಸಾಕಷ್ಟು ಬಾರಿ ಶಾಸಕರಾಗಿರುವಂತಹ ಚಳಿಕೆರೆಯವರಾಗಿರುವಂಥ ರಘುಮೂರ್ತಿ ಅವರಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಿ, ಅವರು ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಅವ್ರಿಗೆ ಸಾಕಷ್ಟು ಕಳಕಳ ಇರುವಂತಹ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆಗೆ ವಾಲ್ಮೀಕಿ ಸಮುದಾಯದಿಂದಲೇ ಸಾಕಷ್ಟು ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ಸಾಕಷ್ಟು ವಿರೋಧಗಳು ಸಹ ಈಗಾಗಲೇ ಕೇಳಿಬರುತ್ತದೆ. ಎಲ್ಲೊಂದು ಕಡೆ ಕೆಲವೊಂದಿಷ್ಟು ನಾಯಕರು, ಸ್ವಾಮೀಜಿಗಳು ಬಿ ನಾಗೇಂದ್ರ ಅವರಿಗೆ ಅನ್ಯಾಯ ಆಗಿದೆ, ಅನ್ಯಾಯನ ಸರಿಪಡಿಸ್ಬೇಕಂದ್ರೆ ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಒಂದು ಕಡೆ ಒತ್ತಾಯ ಆದರೆ, ಇನ್ನೊಂದು ಕಡೆಗೆ ಸಮಾಜದ ಪರವಾಗಿದ್ದು ಸಾಕಷ್ಟು ಸಮಾಜಕ್ಕೆ ಧಕ್ಕೆ ಆಗಿದೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಮತ್ತಷ್ಟು ಸಮಾಜಕ್ಕೆ ಅನ್ಯಾಯ ಮಾಡಿದಂತಾಗುತ್ತೆ. ಆ ವಿಚಾರದಲ್ಲಿ ರಘುಮೂರ್ತಿ ಅವರಿಗೆ ಒಂದು ಸಚಿವ ಸ್ಥಾನ ನೀಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮುದಾಯದ ಇನ್ನೊಬ್ಬ ನಾಯಕರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಸರ್ ಹೇಳಿ ಸರ್, ಈಗ ಯಾಕೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಬೇಡ ಅಂತ? ಈಗ ಅವರು ಈ ಒಂದು ಸಲ ಮಂತ್ರಿ ಸ್ಥಾನ ಸಿದ್ದರಾಮಯ್ಯವರು ಕೊಟ್ಬಿಟ್ಟಿದ್ದಾರೆ ಸಹ. ಈಗ ಎಲ್ಲ ಸಚಿವರು ಅದರಿಲ್ಲ ಅಂತ ಹೇಳಲ್ಲ. ಇವ್ರು 187 ಕೋಟಿ 200 ಕೋಟಿ ಯಾಕೆ ಹಗರಣ ಮಾಡಿದ್ರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಡುತ್ತೆ ಸರ್ ನಾಗೇಂದ್ರ ಸರ್ದು. ಇವ್ರಿಗೆ ಗೊತ್ತಾಗಲ್ಲಂಗಿದ್ರೆ ಯಾರು ಏನೋ ಮಾತಾಡ್ತದಿಲ್ಲ. ಈ 100ಕ್ಕೆ 30% ಅವ್ರ ಕಡೆ ಕೇಳಿದ್ರೆ 70% ಅವ್ರಿಗೆ ಬೇಡ, ಬೇರೆಯವ್ರಿಗೆ ಕೊಡ್ರಿ, ನಮ್ಮ ಸಮಾಜದಲ್ಲಿ ಅವರು ಅದಾರ ಎಲ್ಲರೂ ಅಂತ ಹೇಳ್ತದೆ ಸರ್. ಅವ್ರಿಗೆಲ್ಲ ಅಳಕಾಯ್ಬಿಟ್ಟತ್ತೆ ಅಲ್ಲಿ. ಈಗ ನಾಗೇಂದ್ರ ಸರ್ 197 ಕೋಟಿ ಹಗರಣ ಮಾಡಿದ್ದಾರೆ. ಅವ್ರು ಅಳಕಾಗಿದ್ದು ನಾವೆಲ್ಲಿ ಮಾತಾಡ್ತಿದ್ವಿ. ಈಗ ಆಗಿರೋದಕ್ಕೆ ಸಹ ಇಡೀ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದ್ರೆ ಸಹ ಎಷ್ಟಿವು ಯಾವ ಲೋನ್ಗಳೇ ನಮಗೆ ಸರಿಯಾಗಿ ಬರ್ತಾ ಇಲ್ಲ ಅನ್ನಲ್ಲ. ಗಂಗಾ ಕಲ್ಯಾಣಿ ಯೋಜನೆ ಬೋರ್ವೆಲ್ಲು ವರ್ಷ ಕ್ಲಿಯರ್ ಮಾಡಿಬಿಡಕ್ಕೆ ಸರ್ ಅನ್ನೋದಲ್ಲ ಸಹ. ಅವ್ರಿಗೆ ನಾವೇನು ಕೆಟ್ಟದ್ದೇನೋ ನಾವು ಮಾತಾಡಲ್ಲ ಏನಲ್ಲ ಅವ್ರ ಬಗ್ಗೆ. ಪಾಪ ಅವ್ರು ಹಗರಣ ಆತಲ್ಲಿ ಯಾಕೆ ಅಂತ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಸರ್. ಏನು ಇದಿಷ್ಟು ಆ ವಾಲ್ಮೀಕಿ ಸಮುದಾಯದ ಮುಖಂಡರ ಮಾತಾಗಿತ್ತು. ಎಲ್ಲ ಒಂದು ಕಡೆಗೆ ಈ ಮೂಲಕ ಅಂದರೆ ಅವರ ಸಚಿವ ಸ್ಥಾನವನ್ನು ವಿರೋಧ ಮಾಡುವ ಮೂಲಕ ಸಮಾಜಕ್ಕೆ ಅವರು ಎಸಗಿರುವಂಥ ಅನ್ಯಾಯಕ್ಕೆ ಇದು ಶಿಕ್ಷೆ ಅನ್ನುವ ಮಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಏನೋ ವಾದವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನದ ಪುನರ್ರಚನೆಯ ಒಂದು ಸಾಕಷ್ಟು ತೆರೆಮರೆಯ ಕಸರತ್ತುಗಳು ಈಗಾಗಲೇ ನಡೀತಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೇನು ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಗೆ ಸಂಬಂಧಪಟ್ಟಂಥ ಶಾಸಕರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಬಿ ನಾಗೇಂದ್ರ ಅವರನ್ನು ಏನು ಪುನಃ ಮತ್ತೆ ಸಚಿವ ಸ್ಥಾನ ಕೊಡಬೇಕು, ಅವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸರ್ಕಾರ ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆಗೆ ವಾಲ್ಮೀಕಿ ಸಮುದಾಯದ ಮುಖಂಡರು ಏನು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂತಂದರೆ ಬಿ ನಾಗೇಂದ್ರ ಅವರು ವಾಲ್ಮೀಕಿ ಸಮುದಾಯದ ಒಂದು ಮೀಸಲಾತಿ ಅಡಿಯಲ್ಲಿ ಗೆದ್ದು ಬಂದು ಶಾಸಕರಾಗಿ ಸಚಿವರಾಗಿರುವಂಥವರು. ಅಂಥವರು ಏನು ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ಉಳಿಸಿಕೊಳ್ಳಲು ಆಗಲಿಲ್ಲ, ಅದನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಅವರು ಮುಂದಾಗಲಿಲ್ಲ. ಅದನ್ನು ಬೇರೇನು ಅನಧಿಕೃತ ಅಕೌಂಟ್ಗಳ ಮೂಲಕ ಬ್ಯಾಂಕ್ ಮೂಲಕ ಅದನ್ನು ಡ್ರಾ ಮಾಡಿಕೊಂಡು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಅವರಿಂದ ಅನ್ಯಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಏನು ಮತ್ತೆ ಪುನಃ ಸಚಿವ ಸ್ಥಾನಕ್ಕೆ ಸೇರಿಸ್ಕೊಳ್ಬಾರ್ದು, ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು, ಅವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧ ಕೇಳಿ ಬರ್ತಿರುವಂಥದ್ದು. ಇನ್ನು ಅವರನ್ನು ಸಚಿವ ಸ್ಥಾನದಿಂದ ಹೊರಗಡೆಗಿಟ್ಟು ಈಗಾಗಲೇ ಸಾಕಷ್ಟು ಕೆಲಸ ಮಾಡಿರುವಂತಹ ಅಂದರೆ ವಾಲ್ಮೀಕಿ ಸಮುದಾಯದವರ ಸಾಕಷ್ಟು ಜನ ಶಾಸಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಸಾಕಷ್ಟು ಬಾರಿ ಶಾಸಕರಾಗಿರುವಂತಹ ಚಳಿಕೆರೆಯವರಾಗಿರುವಂಥ ರಘುಮೂರ್ತಿ ಅವರಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಿ, ಅವರು ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಅವ್ರಿಗೆ ಸಾಕಷ್ಟು ಕಳಕಳ ಇರುವಂತಹ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆಗೆ ವಾಲ್ಮೀಕಿ ಸಮುದಾಯದಿಂದಲೇ ಸಾಕಷ್ಟು ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ಸಾಕಷ್ಟು ವಿರೋಧಗಳು ಸಹ ಈಗಾಗಲೇ ಕೇಳಿಬರುತ್ತದೆ. ಎಲ್ಲೊಂದು ಕಡೆ ಕೆಲವೊಂದಿಷ್ಟು ನಾಯಕರು, ಸ್ವಾಮೀಜಿಗಳು
ಬಿ ನಾಗೇಂದ್ರ ಅವರಿಗೆ ಅನ್ಯಾಯ ಆಗಿದೆ, ಅನ್ಯಾಯನ ಸರಿಪಡಿಸ್ಬೇಕಂದ್ರೆ ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಒಂದು ಕಡೆ ಒತ್ತಾಯ ಆದರೆ, ಇನ್ನೊಂದು ಕಡೆಗೆ ಸಮಾಜದ ಪರವಾಗಿದ್ದು ಸಾಕಷ್ಟು ಸಮಾಜಕ್ಕೆ ಧಕ್ಕೆ ಆಗಿದೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಮತ್ತಷ್ಟು ಸಮಾಜಕ್ಕೆ ಅನ್ಯಾಯ ಮಾಡಿದಂತಾಗುತ್ತೆ. ಆ ವಿಚಾರದಲ್ಲಿ ರಘುಮೂರ್ತಿ ಅವರಿಗೆ ಒಂದು ಸಚಿವ ಸ್ಥಾನ ನೀಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮುದಾಯದ ಇನ್ನೊಬ್ಬ ನಾಯಕರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಸರ್ ಹೇಳಿ ಸರ್, ಈಗ ಯಾಕೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಬೇಡ ಅಂತ? ಈಗ ಅವರು ಈ ಒಂದು ಸಲ ಮಂತ್ರಿ ಸ್ಥಾನ ಸಿದ್ದರಾಮಯ್ಯವರು ಕೊಟ್ಬಿಟ್ಟಿದ್ದಾರೆ ಸಹ. ಈಗ ಎಲ್ಲ ಸಚಿವರು ಅದಾರಿಲ್ಲ ಅಂತ ಹೇಳಲ್ಲ. ಇವ್ರು 187 ಕೋಟಿ 200 ಕೋಟಿ ಯಾಕೆ ಹಗರಣ ಮಾಡಿರ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಡುತ್ತೆ ಸರ್ ನಾಗೇಂದ್ರ ಸರ್ದು. ಇವ್ರು ಗೊತ್ತಾಗಂಗಿದ್ರೆ ಯಾರು ಏನೋ ಮಾತಾಡ್ತದಿಲ್ಲ. ಈ 100ಕ್ಕೆ 30% ಅವ್ರ ಕಡೆ ಕೇಳಿದ್ರೆ 70% ಅವ್ರಿಗೆ ಬೇಡ, ಬೇರೆಯವ್ರಿಗೆ ಕೊಡಿ, ನಮ್ಮ ಸಮಾಜದಲ್ಲಿ ಅವರು ಅದಾರ ಎಲ್ಲರೂ ಅಂತ ಹೇಳ್ತದೆ ಸರ್. ಅವ್ರಿಗೆಲ್ಲ ಅಳಕಾಯ್ಬಿಟ್ಟತ್ತೆ ಅಲ್ಲಿ. ಈಗ ನಾಗೇಂದ್ರ ಸರ್ 197 ಕೋಟಿ ಹಗರಣ ಮಾಡಿದ್ದಾರೆ. ಅವ್ರು ಅಳಕಾಗಿದ್ದು ನಾವೆಲ್ಲಿ ಮಾತಾಡ್ತಿದ್ವಿ. ಈಗ ಆಗಿರೋದಕ್ಕೆ ಸಹ ಇಡೀ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದ್ರೆ ಸಹ ಎಷ್ಟಿವು ಯಾವ ಲೋನ್ಗಳೇ ನಮಗೆ ಸರಿಯಾಗಿ ಬರ್ತಾ ಇಲ್ಲ ಏನಲ್ಲ. ಗಂಗಾ ಕಲ್ಯಾಣಿ ಯೋಜನೆ ಬೋರ್ವೆಲ್ಲು ವರ್ಷ ಕ್ಲಿಯರ್ ಮಾಡಿಬಿಡಕ್ಕೆ ಸರ್. ಅನ್ನೋದನ್ನದಲ್ಲಿ ಸಹ ಅವ್ರಿಗೆ ನಾವಿನ್ನು ಕೆಟ್ಟದ್ದೇನೋ ನಾವು ಮಾತಾಡಲ್ಲ ಏನಲ್ಲ ಅವ್ರ ಬಗ್ಗೆ. ಪಾಪ ಅವ್ರು ಹಗರಣ ಆತಲ್ಲ ಯಾಕೆ ಅಂತ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಸರ್. ಏನು ಇದಿಷ್ಟು ಆ ವಾಲ್ಮೀಕಿ ಸಮುದಾಯದ ಮುಖಂಡರ ಮಾತಾಗಿತ್ತು. ಎಲ್ಲ ಒಂದು ಕಡೆಗೆ ಈ ಮೂಲಕ ಅಂದರೆ ಅವರ ಸಚಿವ ಸ್ಥಾನವನ್ನು ವಿರೋಧ ಮಾಡುವ ಮೂಲಕ ಸಮಾಜಕ್ಕೆ ಅವರು ಎಸಗಿರುವಂಥ ಅನ್ಯಾಯಕ್ಕೆ ಇದು ಶಿಕ್ಷೆ ಅನ್ನುವ ಮಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಏನೋ ವಾದವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನದ ಪುನರ್ರಚನೆಯ ಒಂದು ಸಾಕಷ್ಟು ತೆರೆಮರೆಯ ಕಸರತ್ತುಗಳು ಈಗಾಗಲೇ ನಡೀತಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೇನು ಆ ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಗೆ ಸಂಬಂಧಪಟ್ಟಂಥ ಶಾಸಕರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಬಿ ನಾಗೇಂದ್ರ ಅವರನ್ನು ಏನು ಪುನಃ ಮತ್ತೆ ಸಚಿವ ಸ್ಥಾನ ಕೊಡಬೇಕು, ಅವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸರ್ಕಾರ ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆಗೆ ಆ ವಾಲ್ಮೀಕಿ ಸಮುದಾಯದ ಮುಖಂಡರು ಏನು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂತಂದರೆ ಬಿ ನಾಗೇಂದ್ರ ಅವರು ವಾಲ್ಮೀಕಿ ಸಮುದಾಯದ ಒಂದು ಮೀಸಲಾತಿ ಅಡಿಯಲ್ಲಿ ಗೆದ್ದು ಬಂದು ಶಾಸಕರಾಗಿ ಸಚಿವರಾಗಿರುವಂಥವರು. ಅಂಥವರು ಏನು ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ಉಳಿಸಿಕೊಳ್ಳಲು ಆಗಲಿಲ್ಲ, ಅದನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಅವರು ಮುಂದಾಗಲಿಲ್ಲ. ಅದನ್ನು ಬೇರೇನು ಅನಧಿಕೃತ ಅಕೌಂಟ್ಗಳ ಮೂಲಕ, ಬ್ಯಾಂಕ್ ಮೂಲಕ ಅದನ್ನು ಡ್ರಾ ಮಾಡಿಕೊಂಡು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಅವರಿಂದ ಅನ್ಯಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಏನು ಮತ್ತೆ ಪುನಃ ಸಚಿವ ಸ್ಥಾನಕ್ಕೆ ಸೇರಿಸ್ಕೊಳ್ಬಾರ್ದು, ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು, ಅವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧ ಕೇಳಿ ಬರ್ತಿರುವಂಥದ್ದು. ಇನ್ನು ಅವರನ್ನು ಸಚಿವ ಸ್ಥಾನದಿಂದ ಹೊರಗಡೆಗಿಟ್ಟು ಈಗಾಗಲೇ ಸಾಕಷ್ಟು ಕೆಲಸ ಮಾಡಿರುವಂತಹ ಅಂದರೆ ವಾಲ್ಮೀಕಿ ಸಮುದಾಯದವರ ಸಾಕಷ್ಟು ಜನ ಶಾಸಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಸಾಕಷ್ಟು ಬಾರಿ ಶಾಸಕರಾಗಿರುವಂತಹ ಚಳಿಕೆರೆಯವರಾಗಿರುವಂಥ ರಘುಮೂರ್ತಿ ಅವರಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಿ, ಅವರು ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಅವ್ರಿಗೆ ಸಾಕಷ್ಟು ಕಳಕಳ ಇರುವಂತಹ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆಗೆ ವಾಲ್ಮೀಕಿ ಸಮುದಾಯದಿಂದಲೇ ಸಾಕಷ್ಟು ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ಸಾಕಷ್ಟು ವಿರೋಧಗಳು ಸಹ ಈಗಾಗಲೇ ಕೇಳಿಬರುತ್ತದೆ. ಎಲ್ಲೊಂದು ಕಡೆ ಕೆಲವೊಂದಿಷ್ಟು ನಾಯಕರು, ಸ್ವಾಮೀಜಿಗಳು ಬಿ ನಾಗೇಂದ್ರ ಅವರಿಗೆ ಅನ್ಯಾಯ ಆಗಿದೆ, ಅನ್ಯಾಯನ ಸರಿಪಡಿಸ್ಬೇಕಂದ್ರೆ ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಒಂದು ಕಡೆ ಒತ್ತಾಯ ಆದರೆ, ಇನ್ನೊಂದು ಕಡೆಗೆ ಸಮಾಜದ ಪರವಾಗಿದ್ದು ಸಾಕಷ್ಟು ಸಮಾಜಕ್ಕೆ ಧಕ್ಕೆ ಆಗಿದೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಮತ್ತಷ್ಟು ಸಮಾಜಕ್ಕೆ ಅನ್ಯಾಯ ಮಾಡಿದಂತಾಗುತ್ತೆ. ಆ ವಿಚಾರದಲ್ಲಿ ರಘುಮೂರ್ತಿ ಅವರಿಗೆ ಒಂದು ಸಚಿವ ಸ್ಥಾನ ನೀಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮುದಾಯದ ಇನ್ನೊಬ್ಬ ನಾಯಕರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಸರ್ ಹೇಳಿ ಸರ್, ಈಗ ಯಾಕೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಬೇಡ ಅಂತ? ಈಗ ಅವರು ಈ ಒಂದು ಸಲ ಮಂತ್ರಿ ಸ್ಥಾನ ಸಿದ್ದರಾಮಯ್ಯವರು ಕೊಟ್ಬಿಟ್ಟಿದ್ದಾರೆ ಸಹ. ಈಗ ಎಲ್ಲ ಸಚಿವರು ಅದಾರಿಲ್ಲ ಅಂತ ಹೇಳಲ್ಲ. ಇವ್ರು 187 ಕೋಟಿ 200 ಕೋಟಿ ಯಾಕೆ ಹಗರಣ ಮಾಡಿರ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಡುತ್ತೆ ಸರ್ ನಾಗೇಂದ್ರ ಸರ್ದು. ಇವ್ರು ಗೊತ್ತಾಗಂಗಿದ್ರೆ ಯಾರು ಏನೋ ಮಾತಾಡ್ತದಿಲ್ಲ. ಈ 100ಕ್ಕೆ 30% ಅವ್ರ ಕಡೆ ಕೇಳಿದ್ರೆ 70% ಅವ್ರಿಗೆ ಬೇಡ, ಬೇರೆಯವ್ರಿಗೆ ಕೊಡಿ, ನಮ್ಮ ಸಮಾಜದಲ್ಲಿ ಅವರು ಅದಾರ ಎಲ್ಲರೂ ಅಂತ ಹೇಳ್ತದೆ ಸರ್. ಅವ್ರಿಗೆಲ್ಲ ಅಳಕಾಯ್ಬಿಟ್ಟತ್ತೆ ಅಲ್ಲಿ. ಈಗ ನಾಗೇಂದ್ರ ಸರ್ 197 ಕೋಟಿ ಹಗರಣ ಮಾಡಿದ್ದಾರೆ. ಅವ್ರು ಅಳಕಾಗಿದ್ದು ನಾವೆಲ್ಲಿ ಮಾತಾಡ್ತಿದ್ವಿ. ಈಗ ಆಗಿರೋದಕ್ಕೆ ಸಹ ಇಡೀ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದ್ರೆ ಸಹ ಎಷ್ಟಿವು ಯಾವ ಲೋನ್ಗಳೇ ನಮಗೆ ಸರಿಯಾಗಿ ಬರ್ತಾ ಇಲ್ಲ ಏನಲ್ಲ. ಗಂಗಾ ಕಲ್ಯಾಣಿ ಯೋಜನೆ ಬೋರ್ವೆಲ್ಲು ವರ್ಷ ಕ್ಲಿಯರ್ ಮಾಡಿಬಿಡಕ್ಕೆ ಸರ್. ಅನ್ನೋದನ್ನದಲ್ಲಿ ಸಹ ಅವ್ರಿಗೆ ನಾವಿನ್ನು ಕೆಟ್ಟದ್ದೇನೋ ನಾವು ಮಾತಾಡಲ್ಲ ಏನಲ್ಲ ಅವ್ರ ಬಗ್ಗೆ. ಪಾಪ ಅವ್ರು ಹಗರಣ ಆತಲ್ಲ ಯಾಕೆ ಅಂತ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಸರ್. ಏನು ಇದಿಷ್ಟು ಆ ವಾಲ್ಮೀಕಿ ಸಮುದಾಯದ ಮುಖಂಡರ ಮಾತಾಗಿತ್ತು. ಎಲ್ಲ ಒಂದು ಕಡೆಗೆ ಈ ಮೂಲಕ ಅಂದರೆ ಅವರ ಸಚಿವ ಸ್ಥಾನವನ್ನು ವಿರೋಧ ಮಾಡುವ ಮೂಲಕ ಸಮಾಜಕ್ಕೆ ಅವರು ಎಸಗಿರುವಂಥ ಅನ್ಯಾಯಕ್ಕೆ ಇದು ಶಿಕ್ಷೆ ಅನ್ನುವ ಮಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಏನೋ ವಾದವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.